ಗುಡ್ ಮಾರ್ನಿಂಗ್ ವೆಸ್ಟೀಸ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ನಮ್ಮ ಕಿರಣ್ ಸರ್ ಅವರು ವೆಸ್ಟೀಸ್ ಕಂಪನಿಯ ಡ್ಯೂ ಗಾರ್ಡನ್ ಸ್ಯಾನಿಟೈಸರ್ ನ್ಯಾಪ್ಕಿನನ್ನು ಸ್ಯಾನಿಟರಿ ನ್ಯಾಪ್ಕಿನನ್ನು ಡೆಮೋ ಮಾಡ್ತಾ ಇದ್ದಾರೆ. ಅದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ ಇವಾಗ. ಓಕೆ ಸರ್, ನೀವು ಇದನ್ನು ಡೆಮೋ ಮಾಡಿ ಸರ್. ಅದರ ಜೊತೆ ಏನಾದರೂ ಮಾತಾಡಿದ್ರೆ ಮಾತಾಡಿ, ನೋ ಪ್ರಾಬ್ಲಮ್. ಇದು ನಮ್ದು ಸ್ಯಾನಿಟರಿ ನ್ಯಾಪ್ಕಿನ್. ಆ್ಯಕ್ಚುಲಿ ಇದ್ರೊಳಗೆ 10 ಪ್ಯಾಡ್ಸ್ ಇರ್ತಾವೆ. 6 ಡೇ ಪ್ಯಾಡ್ಸ್ ಆ್ಯಂಡ್ 4 ನೈಟ್ ಪ್ಯಾಡ್ ಇರ್ತಾವೆ. ಆಮ್ಯಾಗ ಇದರದ್ದು ನೀವು ಪ್ಯಾಕಿಂಗ್ ನೋಡ್ಬೋದು. ಅಂದರೆ ಫಸ್ಟ್ ಇದು ಸೀಲ್ಡ್ ಪ್ಯಾಕ್ ಇರ್ತೈತಿ. ಫಸ್ಟ್ ಇದು ಈ ಟೈಪ್ ನಾವು ಓಪನ್ ಮಾಡ್ಕೋತೀವಿ. ಇದ್ರ ಒಳಗಿಂದ ನಾವು ಸ್ಮಾಲ್ ಪ್ಯಾಡ್ನಾಗ ತಕ್ಕೊಳ್ಳೋಣ. ಇದೇ ಸ್ಮಾಲ್ ಪ್ಯಾಡ್. ಇದ್ರದ್ದು ನೋಡ್ರಿ ಪ್ಯಾಕಿಂಗ್ ಹೆಂಗಿದೆ ಅಂದರೆ ಇಲ್ಲಿ ಎಲ್ಲೂ ನಿಮಗೆ ಗಾಳಿ ಎಂಟ್ರಾಗ ಕೊಡಂಗಿಲ್ಲ. ಅಂದ್ರೆ ಗಾಳಿ ಹೋದಲ್ಲೇ ವೈರಸ್ ಬ್ಯಾಕ್ಟೀರಿಯಾ ಎಂಟರ್ ಆಗಬಹುದು, ಆದರೆ ಅದು ಚಾನ್ಸ್ ಇಲ್ಲ. ಅಂದರೆ ಪ್ಯೂರ ಹೈಜಿನಿಕ್ ಇದೆ. ಆಮ್ಯಾಗ ಇದನ್ನು ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೋಡ್ರಿ ನಾನು ಇದನ್ನು ಓಪನ್ ಮಾಡಿದೆ. ಈಗ ಗಾಳಿ ಎಂಟರ್ ಆಗಿದೆ. ಅಂದರೆ ಹೈಜಿನಿಕ್ ಪ್ಯಾಕಿಂಗ್ ಇದೆ. ಆಮ್ಯಾಗ ಇದ್ರ ಒಳಗೆ ನೀವು ಮೇನ್ ಬೇರೆ ಪ್ಯಾಡ್ಸಿಗೆ ನೀವು ಕಂಪೇರ್ ಮಾಡಿದ್ರೆ ನಮ್ದ್ರೊಳಗೆ ಅಡ್ವಾಂಟೇಜ್ ಏನಂದ್ರೆ ಇದು FIR ಚಿಪ್ ಇರೋದು. ಈ FIR ಚಿಪ್ ಅಂದ್ರೆ ಇದರಿಂದ ಫಾರ್ ಇನ್ಫ್ರಾರೆಡ್ ರೇಸ್ ಹೊರಗೆ ಬರ್ತಿರ್ತಾವೆ. ಇವು ರೇಸ್ ಬರೋದ್ರಿಂದ ಏನಾಗ್ತೈತಿ, ನಮ್ಗೆ ಕ್ರ್ಯಾಂಪ್ಸ್ ಆಗಕ್ಕೆ ಕೊಡಂಗಿಲ್ಲ. ಅಂದ್ರೆ ಕ್ರ್ಯಾಂಪ್ಸ್ ಅಂದ್ರೆ ಕೆಲವೊಬ್ರಿಗೆ ಹೊಟ್ಟೆ ನೋಯ್ತಿರ್ತೈತಿ, ಆಮೇಲೆ ಕೆಲವೊಬ್ರಿಗೆ ಪೇನ್ ಆಗ್ತೈತಿ. ಆ ಪೇನ್ ಇದು ಆಗಕ್ಕೆ ಕೊಡಂಗಿಲ್ಲ. ಅದ್ರ ಕೂಟ ಬ್ಯಾಕ್ಟೀರಿಯಾನ ಗ್ರೋತ್ ಆಗಕ್ಕೆ ಕೊಡಂಗಿಲ್ಲ. ಆಮ್ಯಾಗಿದೆ ಆ ಟೈಮಿಂದ ಕಂಫರ್ಟೇಬಲ್ ಆಗುವಂಗೆ ನೋಡ್ಕೋತೈತಿ ಇದು. ಆಮ್ಯಾಗ ಈಗ ಇದು ನಮ್ಮ ಸ್ಯಾನಿಟರಿ ಪ್ಯಾಡ್ ಬ್ರೆಥೇಬಲ್ ಇದೆ. ಬ್ರೆಥೇಬಲ್ ಅಂದ್ರೆ ಅದ್ರ ಅರ್ಥ ಇದ್ರ ಒಳಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಗಾಳಿ ಪಾಸ್ ಆಗ್ತೈತಿ. ಇದನ್ನೇ ನಾವು ಮೊದ್ಲಕ್ಕೆ ಡೆಮೋ ಮಾಡಿ ನೋಡೋಣ. ನಾನೀಗ ಪೂರಾ ಇದನ್ನ ಪ್ಯಾಕಿಂಗ್ ಓಪನ್ ಮಾಡೀನಿ. ಜಸ್ಟ್ ಸರ್ ಇದ್ರೊಳಗೆ ಬಿಸಿನೀರು ಹಾಕ್ರಿ. ಎಸ್ ಸರ್. ಈಗ ನೋಡ್ರಿ ಇದ್ರೊಳಗೆ ನಾನು ಇದ್ರ ಮೇಲೆ ನಮ್ಮ ಪ್ಯಾಡ್ ಇಡ್ತಾ ಇದ್ದೀನಿ. ಇದ್ರ ಮ್ಯಾಗ ಇನ್ನೊಂದು ಗ್ಲಾಸ್ ಇಡುವ. ಸರ್ ಏನಾಗ್ತಾ ಇದೆ ಅದು? ಅಂದ್ರೆ ಇದ್ರ ಒಳಗೆ ಉಗ ಬರ್ತೈತ್ರಿ. ಅಂದ್ರೆ ಕೆಳಗಿಂದ ಏನು ಉಗ ಇದೆ ಅದು ಇದ್ರ ಗ್ಲಾಸ್ ಒಳಗೆ ಬರ್ತೈತಿ. ಅಂದ್ರೆ ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತಿ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಇದೆ ಅಂತ. ಟ್ರಾನ್ಸ್ಪರೆಂಟ್ ಇದೆ, ಇಲ್ಲಾಂದ್ರೆ ಇದರಲ್ಲಿ ಹೋಲ್ಸ್ಗಳದಾವ ಅಂತ. ಓಕೆ ಓಕೆ. ಅಂದ್ರೆ ಇದ್ರ ಒಳಗೆ ಗಾಳಿ ಪಾಸ್ ಆಗ್ತೈತಿ ಅಂತ. ನೋಡ್ರಿ ನೀವು ಇದನ್ನ ನೋಡ್ಬೋದು ಇಲ್ಲಿ. ಉಗಾದಿಂದ ನಿಮ್ಗೆ ಇಲ್ಲಿ ಇದು ಕ್ರಿಯೇಟ್ ಆಗಿದೆ ವಾಟರ್. ಅಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ಆ ಟೈಮ್ದೊಳಗೆ ಏನು ನಮ್ದು ಡಿಸ್ಚಾರ್ಜ್ ಬರ್ತಿರ್ತೈತಿ, ಆ ಟೈಮ್ದೊಳಗೆ ಏರ್ ಎಂಟರ್ ಆಗ್ಬೇಕು ಒಳಗೆ. ಈಗ ಅಲ್ಲೇ ಏರ್ ಎಂಟರ್ ಆಗಲಿಲ್ಲ ಅಂದ್ರೆ ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತಿ. ಇವತ್ತು ಎಷ್ಟೋ ಮಂದಿಗೆ ಪ್ರಾಬ್ಲಮ್ ಬರ್ತಿರೋದು ಸ್ಯಾನಿಟರಿ ಪ್ಯಾಡ್ನಿಂದ. ರಿಸರ್ಚ್ ಮೇಲೆ ಗೊತ್ತಾಗಿದ್ದು. ಈಗ ನಮ್ದು ಪ್ಯಾಡಿಂದ ಅಡ್ವಾಂಟೇಜ್ ಇದು ಬ್ರೆಥೇಬಲ್ ಇರೋದ್ರಿಂದ ಆ ಪ್ರಾಬ್ಲಮ್ ಆಗಕ್ಕೆ ಕೊಡಂಗಿಲ್ಲ. ಆಮ್ಯಾಗ ಇದು ಕಾಟನ್ ಲೇಯರ್ಸ್ ಇದೆ ಇದರಲ್ಲಿ. ಓಕೆ, ಕಾಟನ್ ಲೇಯರ್ಸ್ ಐತಿ. ಆಮ್ಯಾಗ ಕಾಟನ್ ಲೇಯರ್ ಇರೋದ್ರಿಂದ ಕಂಫರ್ಟೇಬಲ್ ಫೀಲ್ ಆಗ್ತೈತಿ. ಅದ್ರ ಕೂಟ ಇದ್ರ ಒಳಗೆ ಜೆಲ್ ಇದೆ. ಮೇನ್ ಅಂದ್ರೆ ಇದು ಒಂದೇದು FIR ಚಿಪ್ ಇರೋದೆ. ಇದು FIR ಚಿಪ್ದೊಳಗೇನು ಲೈನ್ಸ್ ಕಾಣಿಸಕತ್ತಾವ. ಈ ಲೈನ್ಸ್ನ ಕ್ರಿಯೇಟ್ ಮಾಡಿರೋ ಒಂದು ಮಟೀರಿಯಲ್ ಇದೆ. ಆ ಮಟೀರಿಯಲಿಂದ ಕಾಸ್ಟ್ 1 ಗ್ರಾಮಿಗೆ 15,000 ರೂಪೀಸ್ ಇದೆ. ಅಂದ್ರೆ ಆ ಲೆವೆಲ್ ಕಾಸ್ಟ್ಲಿದು ಯೂಸ್ ಮಾಡಿ ಇದನ್ನು ತಯಾರು ಮಾಡ್ಯಾರ ಈ ಚಿಪ್. ಆಮ್ಯಾಗ ಈ ಚಿಪ್ನ ನೀವು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಈಗ ಸರ ಹೊರಗಡೆ ಏನು ಸ್ಯಾನಿಟರಿ ನ್ಯಾಪ್ಕಿನ್ ಸಿಗತ್ತಲ್ಲ, ಈ ಕೇರ್ ಫ್ರೀ ಆಗಿರ್ಬೋದು
ಅಥವಾ ಇನ್ನಿತರೆ ಕಂಪ್ನಿಗಳು ಸಾಕಷ್ಟು ಬಂದಿದ್ದಾವೆ, 35 ರೂಪಾಯಿ 45 ರೂಪಾಯಿ ಮಾರ್ತಾ ಇದಾರಲ್ಲ, ಅದು ಯಾವ ಮಟೀರಿಯಲಿಂದ ಮಾಡಿರ್ತದೆ ಸರ್? ಆ್ಯಕ್ಚುಲಿ ಈಗ ಎಲ್ಲ ವೇಸ್ಟ್ ಮಟೀರಿಯಲ್ ಇಲ್ಲಾಂದ್ರೆ ಇದು ರೀ ಪ್ಲಾಸ್ಟಿಕ್ ಇಲ್ಲಾಂದ್ರೆ ಇದು ರೀ ಪೇಪರ್ಸ್ ಅದರಿಂದ ಮಾಡ್ತಾರೆ. ಆದರೆ ಅವ್ರಿಗಲ್ಲಿ ನಿಮಗೆ ಕ್ವಾಲಿಟಿ ಕೊಡ್ಬೇಕನ್ನುವಂಥ ಉದ್ದೇಶ ಇರಂಗಿಲ್ಲ. ಅವ್ರಿಗೆ ಕಾಂಪಿಟೇಷನ್ ಮಾಡ್ಬೇಕು ಮಾರ್ಕೆಟ್ದೊಳಗೆ. ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡಬೇಕು. ಅಡ್ವರ್ಟೈಸ್ರು ಇದನ್ನ ಮಾಡ್ಬೇಕು, ನಿಮ್ಗೆ ತೋರಿಸ್ಬೇಕು ಮಾರ್ಕೆಟ್ಗಿಂತ ಕಡಿಮೆ ರೇಟ್ ಒಳಗೆ ಹೆಂಗೆ ಮಾಡ್ಬೇಕಂತ ಅವ್ರಿಗೆ ವಿಚಾರ ಇರ್ತೈತಿ. ನಿಮಗೆ ಹೆಂಗೆ ಕ್ವಾಲಿಟಿ ಕೊಡ್ಬೇಕಂತ ಇರಂಗಿಲ್ಲ. ಓಕೆ ಓಕೆ. ಈಗ ಕ್ವಾಲಿಟಿ ಮತ್ತು ನಿಮಗೆ ಪ್ರೈಸ್ ಎರಡು ಅಂದ್ರೆ ಕಡಿಮೆ ರೇಟ್. ಸರ್ ಯಾಕೆ ಕಟ್ ಮಾಡ್ತಾ ಇದ್ದೀವಿ ಸರ್? ಇದ್ರ ಒಳಗೆ ಜೆಲ್ ಅಂತ ಹೇಳಿ ಒಂದು ಪ್ಯಾಡ್ ಇದೆ, ಅದನ್ನ ಈಗ ಡೆಮೋ ನೋಡೋಣ. ಓಕೆ ಓಕೆ. ಅಂದ್ರೆ ಇದ್ರ ಒಳಗೆ ನಿಮ್ಗೆ ಲೇಯರ್ಸು ಇದೆ, ತೋರಿಸ್ತೇನೆ ನಿಮ್ಗೆ. ಇದು ನೋಡ್ರಿ ಲೇಯರ್ಸ್ ಎಷ್ಟು ಲೇಯರ್ ಇದೆ ಅಂತ. ಇದು ನೋಡ್ರಿ ನಮ್ದು ಇದ್ರ ಒಳಗೆ ಜೆಲ್ ಇದೆ ಅಂತ ಹೇಳ್ತೀವಲ್ಲ, ನೋಡ್ರಿ ಇಲ್ಲಿ ಒಳಗೆ ಯಾವುದೇ ಪ್ಲಾಸ್ಟಿಕ್ ಮಟೀರಿಯಲ್ ಇಲ್ಲಾಂದ್ರೆ ಇದನ್ನಿಲ್ಲ, ವೇಸ್ಟ್ ಮಟೀರಿಯಲ್ ಇಲ್ಲ ಯಾವುದು, ಎಲ್ಲ ಸೂಪರ್ ಕ್ವಾಲಿಟಿ. ಕ್ವಾಲಿಟಿ ಮಟೀರಿಯಲ್ ಇದೆ. ಆಮೇಲೆ ಇದು ಒಂದ್ಸಲಿ ತಣ್ಣೀರು, ಇದು ಕೋಲ್ಡ್ ವಾಟರ್ ಸರ್? ಹಾಂ ಕೋಲ್ಡ್ ವಾಟರ್ ರೀ, ನಾರ್ಮಲ್ ವಾಟರ್. ಎಸ್ ಸರ್, ಇಷ್ಟಿರಲಿ. ಈಗ ನೋಡ್ರಿ ನಾನು ಇದ್ರ ಒಳಗೆ ಇದು ಜೆಲ್ಲನ್ನು ಹಾಕ್ತಾ ಇದ್ದೀನಿ. ಇದು ಜೆಲ್ ಪ್ಯಾಡ್ ಆ್ಯಕ್ಚುಲಿ. ನೋಡ್ರಿ ನೀರನ್ನು ಹೀರ್ಕೋತಾ ಇದೆ ಇದು. ತೋರಿಸಿ ಸರ್. ನೋಡ್ರಿ ಸೂಪರ್. ವಿದಿನ್ 5-10 ಸೆಕೆಂಡ್ ಒಳಗನೆ 200 ml ನೀರನ್ನ ಇದು ಜೆಲ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ನೋಡ್ರಿ ಸೂಪರ್ ಸರ್, ಸೂಪರ್ ಸರ್. ಅಂದ್ರೆ ಈ ತರ ನಿಮಗೆ ಹೊರಗೆ ಯಾವ್ದ ಕಂಪನಿದ ನೀವೇನು ಹೇಳ್ತೀರಿ 20 ರೂಪಾಯಿ 30 ರೂಪಾಯಿಗೆ ಸಿಗುವಂಥವು, ಈ ಕ್ವಾಲಿಟಿ ಅಂತೂ ಯೂಸ್ ಮಾಡಿರಂಗಿಲ್ಲ. ಅವ್ರೆ ಅಲ್ಲೇ ಯೂಸ್ ಮಾಡಿರ್ತಾರೆ ವೇಸ್ಟ್ ಮಟೀರಿಯಲ್, ಅಂದ್ರೆ ವೇಸ್ಟ್ ಪೇಪರ್ಸ್ ಇಲ್ಲಾಂದ್ರೆ ಟಿಶ್ಯೂ ಪೇಪರ್ ಅಂಥವನ್ನ ಯೂಸ್ ಮಾಡಿರ್ತಾರೆ. ಇದ್ರೊಳಗೆ ಜೆಲ್ ಇದೆ. ಕವಿತಾ ಮೇಡಮ್ ಒಂದು ಸ್ವಲ್ಪ ಉಪ್ಪು ಕೊಡ್ರಿ, ಸಾಲ್ಟ್. ಈಗ ನಾನು ನಿಮ್ಗೆ ಏನು ತೋರಿಸತ್ತೇನೆ ಅಂದರೆ ಇದು ಬಯೋಡಿಗ್ರೇಡೇಬಲ್, ಅಂದರೆ ಇದು ನಮ್ಮ ಎನ್ವಿರೋನ್ಮೆಂಟಿಗೆ ಸೇಫ್ ಅನ್ನೋದನ್ನ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಈಗ ನೋಡ್ರಿ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರಂದ್ರೆ ಅಥವಾ ಪೇಪರ್ ಯೂಸ್ ಮಾಡಿದ್ರೆ ಅದು ಕ್ಲಾಟ್ ಆಗ್ತೈತಿ, ಅಂದ್ರೆ ಏನಂತಾರೆ ಬ್ಲಾಕ್ ಮಾಡ್ತೈತಿ. ಕವಿತಾ ಮೇಡಮ್ ಇನ್ನೊಂದು ರಿಕ್ವೆಸ್ಟ್, ಚಮಚೆ. ಅಂದ್ರೆ ಈಗ ನಾನು ನಿಮ್ಗೆ ಏನು ತೋರ್ಸಾತೀನಿ ಅಂದ್ರೆ ಇದ್ರ ಒಳಗೆ ನಾನು ಉಪ್ಪು ಹಾಕ್ತೀನಿ, ಇದು ಮೊದ್ಲೇಕ್ ನಂಗೆ ನೀರಾಗಿ ಕನ್ವರ್ಟ್ ಆಗ್ತೈತಿ. ಮತ್ತೀಗ ಇದು ಜೆಲ್ ಇದ್ದಿದ್ದೆ. ಈಗ ನೋಡ್ರಿ ನೀವು ಇದನ್ನ ಮುಟ್ಟಿನೂ ನೋಡ್ಬೋದೆ, ಜೆಲ್ ನೋಡಕ್ಕ ನಿಮ್ಗೆ ಮೊದ್ಲೇಕ್ ಪೇಪರ್ ಗತೆ ಐತಿದೆ. ನೋಡ್ರಿ ಈಗ ಇದು ಬಯೋಡಿಗ್ರೇಡೇಬಲ್ ಅಂತ ಹೇಳಿ ಪ್ರೂವ್ ಮಾಡಕ್ಕೆ ನಾ ಇದ್ರ ಒಳಗೆ ಸಾಲ್ಟ್ ಹಾಕ್ತಾ ಇದ್ದೀನಿ ಮೇಲೆ. ಇದು ಮತ್ತೆ ನೀರಿಗೆ ಕನ್ವರ್ಟ್ ಆಗ್ತೈತಿ ಇದು ಹಾಕೋದ್ರಿಂದ. ನೋಡ್ಬೋದು ಈಗ ನೀವು ತರಿಸಿದ್ರೆ ಈಗೂ ಇದನ್ನ ಮಾಡ್ಬೋದು. ಅದೇನು ಜನರಿಕ್ದಾಗ ಸಿಗ್ತಾವಲ್ರಿ.
ನೋಡ್ರಿ ಇದು ಮತ್ತೆ ನಾರ್ಮಲ್ ಲಿಕ್ವಿಡಿಗೆ ಕನ್ವರ್ಟ್ ಆಗ್ತಾ ಇದೆ. ಗ್ರೇಟ್. ಹ್ಮ್ ನೋಡ್ರಿ ಮತ್ತೆ ಮತ್ತೆ ವಾಟರ್ ಆಗ್ತದೆ. ಮತ್ತೆ ಲಿಕ್ವಿಡ್ ಆಗ್ಬಿಡುತ್ತೆ. ಅಂದ್ರೆ ಇದು ಎಲ್ಲೂ ಕ್ಲಾಟ್ ಆಗಕ್ಕೆ ಕೊಡಂಗಿಲ್ಲ. ಅದೇ ಇದು ಗ್ಲಾಸ್ನಲ್ಲಿ ಹಾಕಿ ಸರ್ ಲಿಕ್ವಿಡ್ ಆಗಿ ಹೆಂಗೆ ಗೊತ್ತಾಗಬೇಕು? ಹ್ಮ್ ವಾವ್ ಸೂಪರ್. ಹೌದು ಸರ್. ಓಕೆ ಎಸ್ ಸರ್ ಎಸ್ ಸರ್. ನೋಡ್ರಿ ಆಮ್ಯಾಗ ಇನ್ನೊಂದು ಇದು ಆ್ಯಕ್ಚುಲಿ ಗಟ್ಟಿ ಮಾಡ್ತಲ್ಲ, ಅಂದ್ರೆ ನೀರನ್ನ ಏನು ಕ್ಯಾಚ್ ಮಾಡ್ತೆ ವಿದಿನ್ ಸೆಕೆಂಡ್. ಅಂದ್ರೆ ಇದು ಕ್ಯಾಚ್ ಮಾಡಿಬಿಡ್ತೈತಿ. ಅಂದ್ರೆ ಡ್ರೈನೆಸ್ ಫೀಲ್ ಯಾವಾಗಲೂ ಇರ್ತೈತಿ, ಡ್ರೈ ಫೀಲ್ ಇರ್ತೈತಿ. ಇದು ನಮ್ಮ ಪ್ಯಾಡ್ನ ನೀವು ಡೈಲಿ ನೀವು ಆ ಬೇರೆ ಹೊರಗಿನ ಪ್ಯಾಡ್ ನೀವು 2 ರಿಂದ 3 ರೀಪ್ಲೇಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಇದು 1 or 2 ಪ್ಯಾಡ್ ಒಳಗೆ ನೀವು ಮ್ಯಾನೇಜ್ ಮಾಡ್ಬೋದು. ಆಮ್ಯಾಗ ನಮ್ಮ ಹೆಲ್ತ್ಗಿಂತಂತೂ ಏನು ಯಾವುದು ದೊಡ್ಡದಿಲ್ಲ. ಇವತ್ತು ನೀವು ನಿಮ್ಮ ಕೆಲ್ಸದೊಳಗೆ 500 ರೂಪಾಯಿ ಐತಿ, ನೀವು ಪ್ಯಾಡ್ ಯೂಸ್ ಮಾಡತ್ತೀರಿ 30 ರೂಪಾಯಿ ಇದ್ದು ಅಂದ್ರೆ 4 ರೂಪಾಯಿ ಒಂದರದ್ದು. ಅದರಿಂದ 500 ರೂಪಾಯಿ ಇದ್ದಿದ್ದಂತೂ ನಿಮ್ಗೆ ಹೆಲ್ತ್ ಕೊಡಂಗಿಲ್ಲ. ಆ 500 ನೀವು ಈ ಪ್ಯಾಡ್ ಕೊಟ್ಟು ಈ ಪ್ಯಾಡ್ ನೀವೇನಾದ್ರೂ ಯೂಸ್ ಮಾಡ್ತಿದ್ರಿ ಅಂದ್ರೆ ಆಗ 500 ಖರ್ಚು ಮಾಡಿ ಅದು ನಿಮ್ಗೆ ಹೆಲ್ತ್ ಕೊಡ್ತೈತಿ. ಅಂದ್ರೆ ಅಂದ್ರೆ ಇದು 500 ರೂಪಾಯಿ ಸರ್? 500 ಅಲ್ರಿ, ಆಕ್ಚುಲಿ ಇದರದ್ದು 290 rupees ಇದರದ್ದು MRP ಐತಿ. ಅಂದ್ರೆ 29 rupees ಪರ್ ಪ್ಯಾಡ್ ಬೀಳ್ತೈತಿ. ನೀವೇನಾದ್ರೂ ವೆಸ್ಟೀಜ್ ಡಿಸ್ಟ್ರಿಬ್ಯೂಟರ್ ಆದ್ರೆ 250 rupees ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಇದೆ. ಮತ್ತೆ ಕ್ಯಾಶ್ ಬ್ಯಾಕ್ ಆಮೇಲೆ ಆಫರ್ ಎಲ್ಲ ಇರ್ತಾವ. ಅದ್ರದ್ದು ಕನ್ಸಿಸ್ಟೆನ್ಸಿ ಆಫರ್ದೊಳಗೂ ಬರ್ತೈತಿ. ಅಂದ್ರೆ ಇಲ್ಲಿ ನಾನು ಹೇಳ್ತಿರೋ ಪಾಯಿಂಟ್ ಏನಂದ್ರೆ ನಿಮ್ಮ ಕಿಸ್ದೊಳಗೆ ಇರೋ ರೊಕ್ಕ ಅಥವಾ ನಿಮ್ಮ ಬ್ಯಾಂಕ್ನೊಳಗೆ ಇರೋ ರೊಕ್ಕ ನಿಮಗೆ ಹೆಲ್ತ್ ಕೊಡಂಗಿಲ್ಲ. ಅದ್ರಲಿಂದ ತಗೊಳ್ಳೋ ಪ್ರಾಡಕ್ಟ್ ಹೆಲ್ತ್ ಕೊಡ್ತಾವ. ಅಂದ್ರೆ ನಾನು ನಿಮಗೆ ಹೇಳ್ತಿರೋದು ಈ ಪ್ರಾಡಕ್ಟ್ನ ನೀವು ನಿಮ್ಮ ಇದ್ರಲಿಂದ ತಗೊಂಡು ಖರ್ಚು ಮಾಡಿ ಯೂಸ್ ಮಾಡಿದ್ರೆ ನಿಮಗೆ ಹೆಲ್ತ್ ಬರ್ತೈತಿ. ಹೆಲ್ತ್ ಈಕ್ವಲ್ ಟು ವೆಲ್ತ್. ಅಂದರೆ ನೀವು ಹೇಳೋ ವಿಷಯ ಏನಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳಿಗೆ ಇದನ್ನು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ಅವರಿಗೆ ಎಷ್ಟೋ ರೋಗಗಳು, ಕ್ಯಾನ್ಸರ್ ಸೆಲ್ಸ್ಗಳು ಸುಟ್ಟು ಸತ್ತು ಹೋಗ್ತಾವ ಅಂತೇಳಿ ನಿಮ್ಮ ಅಭಿಪ್ರಾಯ? ಓಕೆ. ಆಮ್ಯಾಗ ಇನ್ನೊಂದೇನಂದ್ರೆ ಇವತ್ತು ನಾವು ಗರ್ಭಕೋಶ ತೆಗಿಯುವಂತ ಪರಿಸ್ಥಿತಿ ಯಾಕೆ ಬರಾಕತೈತಿ ಅಂದ್ರೆ ಇದು ನೀವು ಒಂದು 20-30 ವರ್ಷದ ಹಿಂದೆ ನಾವು ನೋಡಿದಾಗ ಈ ಪರಿ ಪ್ರಾಬ್ಲಮ್ಸ್ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಪ್ಯಾಡ್ ಬದ್ಲಿ ಅವರು ಯೂಸ್ ಮಾಡ್ತಿದ್ರು ಅರ್ಬಿ, ಅಂದ್ರೆ ಬ್ರೆಥೆಬಲ್ ಕಾಟನ್ ಅರ್ಬಿ ಯೂಸ್ ಮಾಡ್ತಿದ್ರು. ಅವಾಗ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಈಗ ಯಾಕೆ ಪ್ರಾಬ್ಲಮ್ ಬರತೈತಿ ಅಂದ್ರೆ ಅದು ಪ್ಯಾಡ್ಸ್ ಏನ್ ಮಾಡ್ತಾವ, ಇದನ್ನ ಏನ್ರಿ ಇದು ಡಿಸ್ಚಾರ್ಜ್ ಅನ್ನಂತೂ ಹಿರ್ಕೋತಾವ. ಆದ್ರೆ ಬ್ರೆಥೆಬಲ್ ಇರಂಗಿಲ್ಲಲ್ಲ, ಅದ್ರಲಿಂದ ಪ್ರಾಬ್ಲಮ್ ಬರತೈತಿ. ಅದ್ರ ಒಳಗೆ FIR ಚಿಪ್ ಇರಂಗಿಲ್ಲ. ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತೈತಿ, ಅದು ಇನ್ಫೆಕ್ಷನ್ ಆಕೈತಿ. ಅದೇ ಮುಂದೆ ಒಳಗಿರೋದ್ರಿಂದ ನಮಗೆ ಗೊತ್ತಾಗಂಗಿಲ್ಲ, ಅದು ಅಕ್ಯುಮುಲೇಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತಾವ. ಅಂದ್ರೆ ಸಿಸ್ಟ್ ಅಂತ ಹೇಳಿ ಆಗ್ತಾವ. ಅದ್ರಲಿಂದನೇ ಈಗ ಆಪರೇಷನ್ ಮಾಡಿ ತೆಗಿಯುವಂಥ ಪರಿಸ್ಥಿತಿ ಬರತೈತಿ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ನ ಉಳಿಸ್ಕೋಬಹುದು ನೀವು. ಎಸ್ ಸರ್. ವಿಶ್ ಯು ವೆಲ್ತ್.